ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಅಂಗೈಯಲ್ಲಿ ಈ ರೇಖೆ ಇದ್ರೆ ನೀವು ಅತಿ ದೊಡ್ಡ ಶ್ರೀಮಂತರಾಗೋದು ಖಚಿತ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಇತ್ತೀಚಿನ ದಿನಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವಂತ ಅಭ್ಯಾಸ ಸಾಮಾನ್ಯ ಆಗ್ಬಿಟ್ಟಿದೆ. ಆದ್ರೆ ಮೊದಲಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಚಿಕ್ಕ ಮಕ್ಕಳಿದ್ದಾಗ್ಲೇ ಬೆಳಗ್ಗೆ ಎಚ್ಚರ ಆದ ತಕ್ಷಣ ಕಣ್ಬಿಡೋ ಮೊದಲು ಅಂಗೈಯನ್ನ ಉಜ್ಕೊಂಡು ನೋಡಿ. ಹಾಗ್ ಮಾಡಿದ್ರೆ ನಿಮ್ಮ ದಿನ ಒಳ್ಳೇದಾಗತ್ತೆ ಅಂತ ಹಿರಿಯರು ಹೇಳೋರು. ಆದ್ರೆ ಈಗ ಈ ಮಾತನ್ನ ಹೇಳಿದ್ರೂ ಕೇಳೋರು ಯಾರೂ ಇಲ್ಲ ಅಲ್ವಾ? ಅಂಗೈಯಲ್ಲಿ ಇರುವಂತಹ ಶಕ್ತಿ ಎಂಥದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಜ್ಯೋತಿಷ ಶಾಸ್ತ್ರದಲ್ಲಿ ಇದೇ ಅಂಗೈಯನ್ನ ನೋಡಿ ಭವಿಷ್ಯ ಹೇಳಲಾಗುತ್ತೆ. ಅಂಗೈಯಲ್ಲಿ ಮೂಡಿದ ರೇಖೆಯನ್ನ ನೋಡಿ ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಅನೇಕ ರಹಸ್ಯಗಳನ್ನ ಬಿಚ್ಚಿಡಲಾಗುತ್ತೆ. ಅಷ್ಟೇ ಅಲ್ಲ, ಇದೇ ಅಂಗೈಯಲ್ಲಿ ಮೂಡಿರೋ ರೇಖೆಯನ್ನ ನೋಡಿ ನಾವು ಕಂಡಂತಹ ಕನಸು ನನಸಾಗುತ್ತೋ ಇಲ್ವೋ ಅನ್ನೋದನ್ನು ಕೂಡ ಹೇಳಲಾಗುತ್ತೆ. ಹಾಗಂತ ಇವತ್ ನಾವು ನಿಮಗೆ ಅಂಗೈ ಶಾಸ್ತ್ರ ಹೇಳೋದಕ್ಕೆ ಹೊರಟಿಲ್ಲ. ಬದಲಾಗಿ ಇದೇ ಅಂಗೈ ಮೂಲಕ ನಿಮ್ಮ ಕನಸು ಹೇಗೆ ಸುಲಭವಾಗಿ ನನಸು ಮಾಡ್ಕೊಳ್ಬಹುದು, ಅದು ಯಾವ ವಿಧಾನದಿಂದ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಈ ವಿಧಾನದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಹಾಗಿದ್ದಲ್ಲಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮ್ಮ ಅಂಗೈಯನ್ನ ಯಾವತ್ತಾದ್ರೂ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ಅಡ್ಡಡ್ಡ ಗೆರೆ, ಉದ್ದುದ್ದ ಗೆರೆ, ಚಿಕ್ಕ ಚಿಕ್ಕ ಗೆರೆ, ಅಂಕುಡೊಂಕು ಗೆರೆ, ಹೀಗೆ ಅದೆಷ್ಟೋ ಗೆರೆಗಳನ್ನ ನಾವು ನೋಡಬಹುದು. ಆದ್ರೆ ಇವು ಅಂಥಿಂಥ ಗೆರೆಗಳಲ್ಲ. ಇದೇ ಗೆರೆಯ ಹಿಂದೆ ನಮ್ಮ ಜೀವನದ ಅದೆಷ್ಟೋ ರಹಸ್ಯಗಳು ಬಚ್ಚಿಟ್ಕೊಂಡಿವೆ. ಅದು ಎಲ್ರಿಗೂ ಅರ್ಥ ಆಗಲ್ಲ. ಅದು ಹಸ್ತ ಸಾಮುದ್ರಿಕ ಶಾಸ್ತ್ರದ ಪಂಡಿತರಿಗೆ ಮಾತ್ರ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ನಿಮಗೂ ಹಸ್ತ ಸಾಮುದ್ರಿಕ ಗುರುತುಗಳು ಹಾಗೂ ಅದರ ಅರ್ಥ ಏನು ಅಂತ ಗೊತ್ತಿರಬೇಕು. ಹಸ್ತ ಸಾಮುದ್ರಿಕ ಪ್ರಕಾರ ಅಂಗೈಯಲ್ಲಿ ತ್ರಿಶೂಲದ ಗುರುತು ಇದ್ರೆ ತುಂಬಾ ಅದೃಷ್ಟ ಅಂತ ಹೇಳಲಾಗಿದೆ. ತನ್ನ ಅಂಗೈಯಲ್ಲಿ ಉಂಗುರದ ಬೆರಳಿನ ಕೊನೆಯಲ್ಲಿ ತ್ರಿಶೂಲದ ಗುರುತು ಹೊಂದಿರುವಂತಹ ವ್ಯಕ್ತಿಗೆ ಸಮಾಜದಲ್ಲಿ ಪ್ರತಿಷ್ಠೆ ಮತ್ತು ಗೌರವ ಸಿಗುತ್ತೆ ಅಂತ ಹೇಳಲಾಗಿದೆ. ಇದಲ್ಲದೆ ತ್ರಿಶೂಲದ ಚಿಹ್ನೆ ಸೂರ್ಯರೇಖೆಯಲ್ಲಿದ್ರೆ ವ್ಯಕ್ತಿಯು ಸರ್ಕಾರಿ ವಲಯದಲ್ಲಿ ಪ್ರಯೋಜನಗಳನ್ನ ಮತ್ತು ಉನ್ನತ ಹುದ್ದೆಯನ್ನ ಪಡಿತಾನೆ. ಅಲ್ಲದೆ ಅಂತವರು ಅದೃಷ್ಟವಂತರು ಮತ್ತು ಆರ್ಥಿಕವಾಗಿ ಸದೃಢರಾಗಿರ್ತಾರೆ. ಇಷ್ಟೇ ಅಲ್ಲ, ಶಿವನ ತ್ರಿಶೂಲದಲ್ಲಿ ಡಮರು ರೂಪದ ಅಂಕುಡೊಂಕಾದ ಗೆರೆಗಳು ನಿಮ್ಮ ಅಂಗೈಯಲ್ಲಿ ಕಂಡು ಬಂದ್ರೆ ನೀವು ಶಿವನ ವಿಶೇಷ ಆಶೀರ್ವಾದವನ್ನ ಪಡ್ಕೊಳ್ತೀರಾ ಅಂತ ಹಸ್ತ ಸಾಮುದ್ರಿಕ ಶಾಸ್ತ್ರ ಓದಿದವರು ಹೇಳ್ತಾರೆ. ಅದೇ ರೀತಿ ವ್ಯಕ್ತಿಯ ಅಂಗೈಯಲ್ಲಿ ಮೀನಿನ ಚಿಹ್ನೆ ಇದ್ರೆ ಅದನ್ನ ಬಹಳ ಶುಭ ಅಂತ ಪರಿಗಣಿಸಲಾಗುತ್ತೆ. ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನ ರೇಖೆಯಲ್ಲಿ ಮೀನಿನ ಚಿಹ್ನೆ ಅಥವಾ ಅಂಗೈಯಲ್ಲಿ ಈ ಅದೃಷ್ಟದ ಚಿಹ್ನೆಯನ್ನ ಹೊಂದಿದ್ರೆ ಅವನು ಅದೃಷ್ಟಶಾಲಿ, ಶ್ರೀಮಂತನೂ ಆಗಿರ್ತಾನೆ. ಅಲ್ಲದೆ ಅಂಗೈ ಮೇಲಿನ ಈ ಗುರುತು ದೀರ್ಘಾಯುಷ್ಯದ ಸಂಕೇತ ಅಂತ ಪರಿಗಣಿಸಲಾಗಿದೆ. ಅಂಥ ಜನರು ತಮ್ಮ ಜೀವನದಲ್ಲಿ ಹೆಸರನ್ನ ಗಳಿಸ್ತಾರೆ ಮತ್ತು ಉನ್ನತ ಸ್ಥಾನವನ್ನ ಪಡಿತಾರೆ. ನಿಮ್ ಕೈಯಲ್ಲಿ ಈ ಸ್ವಸ್ತಿಕ ಚಿಹ್ನೆ ಏನಾದ್ರೂ ಇದೆಯಾ ಅಂತ ನೋಡಿದೀರಾ? ಹಾಗೇನಾದ್ರೂ ಇದ್ದಿದ್ದೇ ಆದಲ್ಲಿ ಅದು ನಿಮ್ಮ ಜೀವನದುದ್ದಕ್ಕೂ ಶುಭ ಫಲ ಕೊಡುವಂತಹ ಚಿಹ್ನೆಯಾಗಿದೆ. ತಾಯಿ ಲಕ್ಷ್ಮಿಯು ಅವರ ಅಂಗೈಯಲ್ಲಿ ಸದಾ ನೆಲೆಸಿರ್ತಾಳೆ. ಹಾಗಾಗಿ ಕೈ ಅಥವಾ ಅಂಗೈಯಲ್ಲಿ ಸ್ವಸ್ತಿಕ ಚಿಹ್ನೆಯನ್ನ ಹೊಂದಿದವರು ಬಹಳ ಅದೃಷ್ಟವಂತರು ಹಾಗೂ ಅತ್ಯಂತ ಸಂತೋಷದಾಯಿಗಳು ಆಗಿರ್ತಾರೆ. ಜೊತೆಗೆ ಇವರು ಯಾವುದೇ ಕೆಲಸಗಳನ್ನ ಮಾಡಿದ್ರೂ ಕೂಡ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ. ಆದ್ರೆ ಈ ರೀತಿಯ ಚಿಹ್ನೆ ಇರೋದು ತುಂಬಾ ಅಪರೂಪದಲ್ಲೇ ಅಪರೂಪದವರಾಗಿರ್ತಾರೆ. ನಿಮ್ಮ ಕೈಯಲ್ಲಿ ಅಂಥದ್ದೇನಾದ್ರೂ ಚಿಹ್ನೆ ಇದ್ದಿದ್ದೇ ಆದಲ್ಲಿ ನೀವು ಅದೃಷ್ಟರಂತೂ ಹೌದು. ಅರೆ, ಇದೇನಿದು ಅಂಗೈ ಮೂಲಕ ಕನಸು ನನಸು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀವಿ ಅಂತ ಹೇಳಿ ಈಗ ಹಸ್ತದಲ್ಲಿರುವಂತಹ ರೇಖೆಗಳ ಬಗ್ಗೆ ಹೇಳ್ತಾ ಇದ್ದಾರಲ್ವಾ ಅಂತ ಕನ್ಫ್ಯೂಸ್ ಆದ್ರಾ? ಈಗ ಅದನ್ನೇ ಹೇಳ್ತಾ ಇದೀವಿ ನೋಡಿ. ಈಗ ನಾವು ಹೇಳ್ತಾ ಇರುವಂತಹ ವಿಧಾನ ತುಂಬಾ ಸುಲಭದಲ್ಲೇ ಸುಲಭವಾಗಿರುವಂತಹ ವಿಧಾನ. ಇದನ್ನ ಮಾಡಬೇಕು ಅಂದ್ರೆ ನೀವು ಒಂದೇ ₹1 ಕೂಡ ಖರ್ಚು ಮಾಡ್ಬೇಕಾಗಿಲ್ಲ. ಇಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ವಿಶೇಷ ಪೂಜೆ ಮಾಡ್ಬೇಕಾಗಿಲ್ಲ. ಮನೇಲೆ ಕೂತು ಚಿಕ್ಕ ಕೆಲಸ ಮಾಡಿದ್ರೆ ಸಾಕು. ನೀವು ಮನಸ್ಸಿನಲ್ಲಿ ಅನ್ಕೊಂಡಿದ್ದು ಇಲ್ಲ ಏನಾದ್ರೂ ಕನಸಿದ್ರು ಕೂಡ ಅದು ನನಸಾಗೋದು ಖಚಿತ. ನೀವು ಅನ್ಕೊಂಡಂತಹ ಯಾವ ಕೆಲಸವೂ ಆಗ್ತಾ ಇಲ್ಲ ಅಂತ ಮನಸ್ಸಿನಲ್ಲಿ ಕೊರಗ್ತಾ ಇದ್ದೀರಾ?
ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ? ಏನಾದ್ರೂ ಒಳ್ಳೆ ಕೆಲಸ ಮಾಡೋಣ ಅಂತ ಮುಂದಾದ್ರೂ ಅವಮಾನ ಎದುರಿಸುವಂತಹ ಸಂದರ್ಭಗಳು ಎದುರಾಗ್ತಾ ಇದೆಯಾ? ಅಥವಾ ದುಡ್ಡು ಕೈಯಲ್ಲಿರ್ತಾ ಇಲ್ವಾ? ಅಥವಾ ವಿದ್ಯೆ ತಲೆಗೆ ಹತ್ತುತ್ತಾ ಇಲ್ಲ ಅನ್ನೋ ತರಹದ ಇನ್ನೂ ಅನೇಕ ಚಿಂತೆ ನಿಮಗಿದ್ಯಾ? ಹಾಗಿದ್ದಲ್ಲಿ ನಾವು ಹೇಳಿದ ಹಾಗೆ ಮಾಡಿ. ಆಗ ನೋಡಿ ನಿಮ್ಮ ಜೀವನದಲ್ಲಾಗುವಂತಹ ಚಮತ್ಕಾರ ಎಂಥದ್ದು ಅಂತ. ಆದ್ರೆ ಇದನ್ನ ನೀವು ಒಮ್ಮೆ ಮಾಡೋದಕ್ಕೆ ಆರಂಭಿಸಿದ್ರೆ ಬರೋಬ್ಬರಿ 40 ದಿನ ಮಾಡಬೇಕು. ಮಧ್ಯದಲ್ಲಿ ಎಲ್ಲಿಯೂ ನಿಲ್ಲಿಸಬಾರದು. ಇದು ದೇವಸ್ಥಾನಕ್ಕೆ ಹೋಗಿ ಮಾಡುವಂತಹ ಪೂಜಾ ಕೈಂಕರ್ಯದ ಕೆಲಸವಾಗಿಲ್ಲದಿರುವುದರಿಂದ ನೀವು ಮುಟ್ಟಾದರೂ ನೆಮ್ಮದಿಯಿಂದ ಹಾಗೂ ನಂಬಿಕೆಯಿಂದ ಮಾಡಿ. ನೀವು ಮಾಡಬೇಕಾಗಿರೋದು ಇಷ್ಟೇ. ಒಂದು ನೀಲಿ ಇಂಕ್ ಇರುವಂತಹ ಪೆನ್ನನ್ನ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಕಪ್ಪು ಪೆನ್ನಿನ ಬಳಕೆ ಇಲ್ಲಿ ಬೇಡ. ಒಂದು ವಿಷಯನ ಎಲ್ಲರೂ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಈಗ ಮಾಡುವಂತಹ ವಿಧಾನ ನೀವು ಯಾವ ಸಮಯದಲ್ಲಾದ್ರೂ ಮಾಡಬಹುದು. ಬೆಳಗ್ಗೆ ಸೂರ್ಯೋದಯದ ಮುಂಚೆ ಏಳಬೇಕು, ದೇವರಿಗೆ ದೀಪ ಹಚ್ಚಬೇಕು, ಪೂರ್ವ ದಿಕ್ಕಲ್ಲಿ ಕೂತ್ಕೊಂಡು ಮಾಡಬೇಕು ಅನ್ನೋ ಯಾವುದೇ ನಿಯಮಗಳಿಲ್ಲ. ನೀವು ಯಾವ ಸಮಯದಲ್ಲಾದ್ರೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಬಹುದು. ರಾತ್ರಿ ಸಮಯದಲ್ಲಿ ಇದನ್ನ ಮಾಡಿದ್ರೆ ತುಂಬಾ ಉತ್ತಮ. ಈಗ ನೀವು ನಿಮ್ಮ ನಾನ್ ಫಂಕ್ಷನಲ್ ಹ್ಯಾಂಡ್ ಅನ್ನ ಮುಂದೆ ಮಾಡ್ಕೊಳ್ಳಿ. ನಾನ್ ಫಂಕ್ಷನಲ್ ಅಂದ್ರೆ ತುಂಬಾ ಬಳಕೆ ಮಾಡದೇ ಇರುವುದು. ಅಂದ್ರೆ ನೀವು ಊಟ ಮಾಡೋದು ಬಲಗೈಯಲ್ಲಿ, ಬರೆಯೋದು ಬಲಗೈಯಲ್ಲಿ, ಯಾವುದೇ ಕೆಲಸ ಮಾಡೋದಿದ್ರೂ ಹೆಚ್ಚಾಗಿ ಬಲಗೈ ಬಳಸ್ತೀರಿ ಅಲ್ವಾ? ಹಾಗಿದ್ದಲ್ಲಿ ನಿಮ್ಮ ಎಡಗೈ ನಾನ್ ಫಂಕ್ಷನಲ್ ಹ್ಯಾಂಡ್ ಆಗಿರುತ್ತೆ. ಅದೇ ರೀತಿ ನೀವು ಎಡಗೈಯನ್ನ ಹೆಚ್ಚಾಗಿ ಬಳಸ್ತಾ ಇದ್ರೆ ನಿಮ್ಮ ಬಲಗೈ ನಾನ್ ಫಂಕ್ಷನಲ್ ಹ್ಯಾಂಡ್ ಆಗಿರುತ್ತೆ. ಆದ್ರಿಂದ ನೀವೀಗ ನಿಮ್ಮ ನಾನ್ ಫಂಕ್ಷನಲ್ ಹ್ಯಾಂಡ್ ಯಾವುದು ಅಂತ ಮೊದಲು ನೋಡಿಟ್ಕೊಳ್ಳಿ. ನೀವು ಬಿಡು ಸಿಕ್ಕ ಸಮಯದಲ್ಲಿ ಕೂತ್ಕೊಂಡು ನಿಮ್ಮ ನಾನ್ ಫಂಕ್ಷನಲ್ ಹ್ಯಾಂಡ್ ಅಥವಾ ಫಂಕ್ಷನಲ್ ಹ್ಯಾಂಡ್ ಅಂದ್ರೆ ಎಡಗೈನ ಹಸ್ತ ಹಾಗೂ ಬಲಗೈನ ಹಸ್ತ ಎರಡನ್ನೂ ಚೆನ್ನಾಗಿ ಉಜ್ಕೊಳ್ಳಿ. ಕೈ ಬಿಸಿ ಆಗಿದ್ದ ತಕ್ಷಣ ಅದನ್ನ ನಿಮ್ಮ ಮುಖದ ಮೇಲೆ ಇಟ್ಕೊಳ್ಳಿ. ಆ ನಂತರ ನಿಮ್ಮ ನಾನ್ ಫಂಕ್ಷನಲ್ ಹಸ್ತದ ಮಧ್ಯದ ಬೆರಳು ಹಾಗೂ ಉಂಗುರದ ಬೆರಳ ಕೆಳಗಿನ ಮಧ್ಯದಲ್ಲಿ ನೀವು ಜೀವನದಲ್ಲಿ ಈ ಒಂದು ಆಸೆ ಆದಷ್ಟು ಬೇಗ ಈಡೇರ್ಲಿ ಅಂತ ಅಂದ್ಕೊಂಡಿದ್ದನ್ನ ಬರೀರಿ. ಉದಾಹರಣೆಗೆ, ಈಗ ನಿಮಗೆ ದುಡ್ಡು ಬೇಕು ಅಂತ ಆಸೆ ಆಗಿದ್ದಲ್ಲಿ ಹಣ ಇಲ್ಲ, ಮನಿ ಅಂತ ಬರೆದ್ರೆ ಸಾಕು. ಉದ್ಯೋಗದಲ್ಲಿ ಯಶಸ್ಸು ಸಿಗ್ಬೇಕು ಅಂತಂದ್ರೆ ಯಶಸ್ಸು ಇಲ್ಲ, ಸಕ್ಸಸ್ ಅಂತ ಬರೀರಿ. ಹಾಗೇನೆ ಪ್ರೀತಿಸಿದವರು ಸಿಕ್ಕರೆ ಸಾಕು, ಅವರು ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ನೀವು ಅನ್ಕೊಂಡಿದ್ರೆ ಅವ್ರ ಹೆಸರನ್ನ ಬರೀರಿ. ಈ ವಿಧಾನ ಪೂರ್ತಿಯಾದ ಮೇಲೆ ಅವರು ನಿಮ್ಮ ವಶದಲ್ಲಿರೋದು ಪಕ್ಕ. ಈಗ ನೀವು ನಿಮ್ಮ ನಾನ್ ಫಂಕ್ಷನಲ್ ಹ್ಯಾಂಡ್ ಮೇಲೆ ನೀವು ಅನ್ಕೊಂಡಿದ್ದನ್ನ ಬರ್ಕೊಂಡ್ರಾ? ಇಷ್ಟಕ್ಕೇನೆ ನಿಮ್ಮ ಎಲ್ಲ ಕೆಲಸ ಮುಗಿಯೋಲ್ಲ. ಈಗ ನೀವು ಆ ಕೈಯನ್ನ ಗಟ್ಟಿಯಾಗಿ ಮುಷ್ಟಿ ಕಟ್ಕೊಳ್ಳಿ. ಆ ನಂತರ ನೀವು ನಿಮ್ಮ ಯಾವ ಆಸೆ ಈಡೇರ್ಬೇಕೋ ಅದನ್ನ ಮನಸ್ಸಿನಿಂದ ನೆನೆಸ್ಕೊಳ್ಳಿ. ದೇವರಿಗೂ ಮನಸ್ಸಿನಲ್ಲೇ ಈಡೇರ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೀಗೆ ನೀವು ಏನಿಲ್ಲ ಅಂತಂದ್ರೂ 2 ನಿಮಿಷಗಳವರೆಗೆ ಮೌನವಾಗಿ ಮಾಡಿ. ಆಗ ನೋಡಿ ಕೆಲವು ದಿನಗಳಲ್ಲಿ ಅಂದುಕೊಂಡಿದ್ದು ಹೇಗೆ ಈಡೇರುತ್ತೆ ಅಂತ. ನೆನಪಿರ್ಲಿ, ಇದನ್ನ ನೀವು ಯಾವ ಸಮಯದಲ್ಲಾದ್ರೂ ಮಾಡಬಹುದು. ಆದ್ರೆ ರಾತ್ರಿ ಸಮಯದಲ್ಲಿ ಮಾಡಿದ್ರೆ ಉತ್ತಮ. ಒಮ್ಮೆ ಆರಂಭ ಮಾಡಿದ್ರೆ 40 ದಿನ ನಿರಂತರವಾಗಿ ತಪ್ಪದೆ ಮಾಡಿ ನೋಡಿ.